ಸೊ ಹಲೋ ಫ್ರೆಂಡ್ಸ್, ನಾನಿವತ್ತು ಮತ್ತೆ ಹೊಸ ವಿಡಿಯೋಲ್ಲಿ ನಿಮಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಬೇಕು ತುಂಬ ಈಸಿ ಮೆಥಡಲ್ಲಿ ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ನೀವು ವಿಡಿಯೋನ ಒಂಚೂರು ಸ್ಕಿಪ್ ಮಾಡಬೇಡಿ. ಆಮೇಲೆ ಇದು ಅಪ್ಪರ್ ಚೆಸ್ಟ್ ಮತ್ತು ಚೆಸ್ಟಲ್ಲಿ 4 ಇಂಚಿದು ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆಗೆ ತನಕ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಫಸ್ಟ್ ಮೆಜರ್ಮೆಂಟ್ ನೋಡೋಣ. ನೋಡಿ, ಬ್ಯಾಕ್ ಲೆಂತ್ 14 ಇದೆ, ಫ್ರಂಟ್ ಲೆಂತ್ 15 ಇದೆ, ಅಪ್ಪರ್ ಚೆಸ್ಟ್ 33 ಇದೆ, ಮಿಡಿಲ್ ಚೆಸ್ಟ್ 37 ಇದೆ, ವೇಸ್ಟ್ 31 ಇದೆ, ಡಾಟ್ ಪಾಯಿಂಟ್ 11 ಇದೆ, ಶೋಲ್ಡರ್ 14 ಇದೆ, ಸ್ಲೀವ್ ಲೆಂತ್ 9.5, ಸ್ಲೀವ್ಸ್ ಲೂಸ್ 10.5 ಇದೆ, ಆರ್ಮೋಲ್ 15.7 ಇದೆ, ಅಂದರೆ 16 ಬಂದ್ರೂ ಪರವಾಗಿಲ್ಲ. 15.7, 3 ಪಾಯಿಂಟ್ ಕಡಿಮೆ ಇದೆ. ಫ್ರಂಟ್ ನೆಕ್ 8 ಇದೆ, ಬ್ಯಾಕ್ ನೆಕ್ 10.5 ಇದೆ. ಈ ಮೆಜರ್ಮೆಂಟಲ್ಲಿ ತುಂಬ ಈಸಿಯಾಗಿ ನಿಮಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೇಳ್ತೀನಿ ನೋಡಿ. ಫಸ್ಟ್ ಕೆಳಗಡೆ ಯಾವ ಥರ ಮಾರ್ಕಿಂಗ್ ಮಾಡ್ತೀರಾ ಸೇಮ್ ಹಂಗೆ ಫಸ್ಟ್ ಮಾರ್ಕಿಂಗ್ ಮಾಡಿ. ಈ ಮಾರ್ಕಿಂದ ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ಥರ ಕಟಿಂಗ್ ಮಾಡಬೇಕು. 1/2 ಇಂಚ್ ಇದ್ದರೆ ಪರವಾಗಿಲ್ಲ, 1/2 ಇಂಚ್ಗಿಂತ ಜಾಸ್ತಿ ಇದ್ದರೆ ಕಟಿಂಗ್ ಮಾಡಬೇಕು. ಇದು 1/2 ಇಂಚಲ್ಲಿ ಕಟಿಂಗ್ ಮಾಡಿದ್ದೀನಿ. ಬ್ಯಾಕ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಬೇಕು. ಬ್ಯಾಕ್ ಲೆಂತ್ 14 ಇದೆ, ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿದ್ದೀನಿ, ಅಂದರೆ 14 ಇದೆ, 14.5 ಈ ಮಾರ್ಕಿಂದ. ಅರ್ಮೋಲ್ 6 ಇಂಚ್ ಡೌನ್ ಮಾಡಬೇಕು. ಇದ್ರದ್ದು ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ ರೌಂಡ್ ವಿ ಇದೆ, ಅದಕ್ಕೆ 6 ಇಂಚ್ ಡೌನ್ ಮಾಡಿದ್ದೀನಿ. ಇದು 2 ಮಾರ್ಕ್ಗೆ ಈ ಥರ ಸ್ಟ್ರೇಟ್. ಇವಾಗ ಶೋಲ್ಡರ್ ಎಷ್ಟು ತಗೋಬೇಕು ಅಂದರೆ, ಇದು ವಿ ನೆಕಲ್ಲಿ 10.5 ಡೀಪ್ ಇದೆ, 10.5 ಡೀಪ್ ಇದ್ರೂ 6 ಇಂಚ್ ತಗೊತಾ ಇದ್ದೀನಿ. ಇವಾಗ ರೌಂಡ್ ಪಾಟ್ ಆ ಥರ ಮಟ್ಕಾ ಶೇಪ್ ಆ ಥರ ಇದ್ದರೆ 5.5 ತಗೊತಾ ಇದ್ದೆ. ಇದು ವಿ ನೆಕ್ ಇದೆ, ಅದಕ್ಕೆ ಇಲ್ಲಿ ಬ್ರಾಡ್ ಬರಲ್ಲ, ಅದಕ್ಕೆ 6 ತಗೊಂಡಿದ್ದೀನಿ. ನೀವು ಸೇಮ್ ನಿಮ್ಮದು ವಿ ನೆಕ್ ಇದ್ದರೆ 6 ಇಂಚ್ ತಗೊಳ್ಳಿ ಶೋಲ್ಡರು. ಆಮೇಲೆ ಅಪ್ಪರ್ ಚೆಸ್ಟ್ 33 ಇದೆ, 33 ಅದರಲ್ಲಿ 2 ಇಂಚ್ ಪ್ಲಸ್ ಮಾಡಬೇಕು. 33 + 2 35 ಆಗುತ್ತೆ. ಮಿಡಿಲ್ ಚೆಸ್ಟ್ 37 ಇದೆ, ಇಲ್ಲಿ ಅಪ್ಪರ್ ಚೆಸ್ಟ್ ಇದೆ, ಅಪ್ಪರ್ ಚೆಸ್ಟ್ಗೆ 2 ಇಂಚ್ ಪ್ಲಸ್ ಮಾಡಿದರೆ 35 ಬರುತ್ತೆ. 35 4 ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು. ಇವಾಗ ವೇಸ್ಟ್ದು 4 ಭಾಗ ಮಾಡಿದರೆ ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಬೇಕು. ಇದ್ರದ್ದು 31 ಇದೆ, 31 4 ಭಾಗ ಮಾಡಿದರೆ 8ಅಲ್ಲಿ 2 ಪಾಯಿಂಟ್ ಕಡಿಮೆ ಬರುತ್ತೆ. ಆಮೇಲೆ 1 ಇಂಚ್ ಡಾಟ್ಗೋಸ್ಕರ ಈ ಥರ ಮಾರ್ಕಿಂಗ್ ಬಂದಮೇಲೆ ಸ್ಟ್ರೇಟ್ ಮಾಡಬೇಕು. ಮತ್ತು ಇದು ನೋಡಿ, ಇದು ಸ್ಟ್ರೇಟ್ ಇದೆ, ಒಂದು ಸ್ವಲ್ಪ ಕ್ರಾಸ್, ಈ ಥರ ರೌಂಡ್ ಶೇಪು. ಇವಾಗ ಮೆಜರ್ ಮಾಡಬೇಕು ನೋಡಿ, ಈ ಥರ ಅರ್ಮೋಲ್ 16, ಒಂದು ಪಾಯಿಂಟ್ ಜಾಸ್ತಿ ಇದೆ, ಅಂದರೆ 15.7 ಇದೆ, 1 ಪಾಯಿಂಟ್ ಜಾಸ್ತಿ ಇದೆ. 1 ಪಾಯಿಂಟ್ ಜಾಸ್ತಿ, 1/2 ಇಂಚ್ ಜಾಸ್ತಿ ಇದ್ರೂ ಪರವಾಗಿಲ್ಲ, 1/2 ಇಂಚ್ಗಿಂತ ಜಾಸ್ತಿ ಆಗಬಾರ್ದು, ಬರಬಾರ್ದು. ಇದು ಪರ್ಫೆಕ್ಟ್ ಇದೆ. ಸೇಮ್ ಇದ್ರ ಮೇಲೇ ಕಟಿಂಗ್ ಮಾಡ್ತೀನಿ. ಸೈಡಲ್ಲಿ 2 ಇಂಚ್ ಮಾರ್ಜಿನ್ ಬಿಡಬೇಕು. ಇಲ್ಲಿ ನಾಚ್ ಹಾಕಬೇಕು. ಫಸ್ಟ್ ಇದು ಸೈಡಲ್ಲಿ ಇಟ್ಕೊಡಿ. ಇದು ಪ್ರಿನ್ಸೆಸ್ ಕಟ್ ಕಟಿಂಗ್ ಇದೆ, ಅದಕ್ಕೆ ಈ ಪಾರ್ಟ್ನ ಕಟಿಂಗ್ ಮಾಡಬೇಕು. ಇವಾಗ ಬ್ಯಾಕ್ ತಗೋಬೇಕು, ಸೇಮ್ ಇದ್ರ ಮೇಲೆ ಇಡಬೇಕು ಸ್ಟ್ರೇಟ್ ಆಗಿ. ಇಲ್ಲಿ ಫಸ್ಟ್ ಮಾರ್ಕ್ ಮಾಡಿ, ಮಾರ್ಕ್ ಮಾಡಿಲ್ಲ ಅಂದ್ರೂ ನೀವು ಹುಕೈಯಲ್ಲಿ ಎಷ್ಟು ಮಾರ್ಜಿನ್ ಬಿಡ್ತೀರಾ ನೀವು ಅಷ್ಟೇ ಬಿಟ್ಟು ಕಟಿಂಗ್ ಮಾಡಿ. ನಿಮಗೆ ಎಷ್ಟು ಈಸಿ ಆಗುತ್ತೆ ಹುಕೈಗೆ ಅಷ್ಟೇ ಬಿಟ್ಕೊಂಡು ಕಟಿಂಗ್ ಮಾಡಿ. ಇವಾಗ ಫ್ರಂಟ್ ಲೆಂತ್ 15 ಇದೆ, ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಿದರೆ 16 ಆಗುತ್ತೆ. 16ಅಲ್ಲಿ ಮಾರ್ಕ್ ಮಾಡಬೇಕು. ಫ್ರಂಟ್ ಲೆಂತ್ ಎಷ್ಟು ಇದೆ ನಿಮ್ಮದು ಫ್ರಂಟ್ ಲೆಂತ್ ಎಷ್ಟು ಇದೆ ಅದರಲ್ಲಿ ನೀವು
1 ಇಂಚ್ ಪ್ಲಸ್ ಮಾಡಿಕೊಂಡು ಮಾರ್ಕ್ ಮಾಡಿ. ನಿಮ್ಮದು ಫ್ರಂಟ್ ಲೆಂತು 14 ಇದ್ರೇ ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಿ, 15 ಇದ್ರೂ 1 ಇಂಚ್ ಪ್ಲಸ್ ಮಾಡಿ, 16 ಇದ್ರೂ 1 ಇಂಚ್ ಪ್ಲಸ್ ಮಾಡಿಕೊಂಡು ಮಾರ್ಕ್ ಮಾಡಿ. ಇದು 15 ಇತ್ತು, 1 ಇಂಚ್ ಪ್ಲಸ್ ಮಾಡಿಕೊಂಡು 1 ಇಂಚ್ ಪ್ಲಸ್ ಮಾಡ್ಕೊಂಡು ಮಾರ್ಕ್ ಮಾಡಿದ್ದೀನಿ. ಇದು ಇಲ್ಲಿಂದ 4 ಇಂಚ್ ತನಕ ಕಟಿಂಗ್ ಮಾಡಿದ್ದೀನಿ. ನಿಮ್ಮದು ಡಾಟ್ ಪಾಯಿಂಟ್ ಎಷ್ಟು ಇದೆ ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ಇಲ್ಲಿಂದ ಟೋಟಲ್ ಇಲ್ಲಿಂದ ಟೋಟಲ್ 4.2 ಇಡಬೇಕು. 4.2 ಅಲ್ಲಿ ಮಾರ್ಕ್ ಮಾಡಿದ್ದೀರಾ. ಈ ಥರ ಇದರ ಮೇಲೆ ಇಡಬೇಕು. ಫಸ್ಟು ಇಲ್ಲಿ ಕಟ್ ಮಾಡಿಲ್ಲ, ಸೇಮ್ ಇಲ್ಲಿನೂ ಹಾಗೆ ಕಟ್ ಮಾಡಬೇಕು ಫಸ್ಟು. ಇವಾಗ ನೋಡಿ, ಇಲ್ಲಿಂದ ರೌಂಡ್ ಸ್ಟಾರ್ಟ್ ಆಗೋದೆ ಸ್ವಲ್ಪ ಕೆಳಗಡೆ ತನಕ. ಇವಾಗ ಇಲ್ಲಿಂದ ರೌಂಡ್ ಸ್ಟಾರ್ಟ್ ಆಗಿ ಸ್ವಲ್ಪ ಕೆಳಗಡೆ 1 ಇಂಚ್ ಕೆಳಗಡೆ ತನಕ ಕಟ್ ಮಾಡಿದ್ದೀನಿ. ಅಲ್ಲಿ ಸ್ಟಾಪ್ ಮಾಡಿದ್ದೀನಿ. ಸೈಡಲ್ಲಿ ಇಡಬೇಕು ಬ್ಯಾಕ್ಗೆ. ಇಲ್ಲಿ ಒಂದು ಮಾರ್ಕ್ ನೋಡಿ. ಇಲ್ಲಿ ಟೋಟಲ್ 4.2 ಇಟ್ಟಿದ್ದೀರಾ. ಒಂದು 1/2 ಇಂಚ್ ಕೆಳಗಡೆ ಕಡಿಮೆ ಮಾಡಬೇಕು. ಇಲ್ಲಿಂದ 1/2 ಇಂಚ್ ಕೆಳಗಡೆ ಕಡಿಮೆ ಮಾಡಿ ಮಾರ್ಕ್ ಮಾಡಬೇಕು. ಇದು 3 ಮಾರ್ಕ್ ಇದೆ. ಈ 3 ಮಾರ್ಕ್ಗೆ ಈ ಮಾರ್ಕ್ಗೆ ಇಲ್ಲಿಂದ ಈ ಥರ ಮಾರ್ಕ್ ಮಾಡಬೇಕು. ಸೇಮ್ ಅದೇ ಮಾರ್ಕ್ಗೆ ಕೆಳಗಡೆ ಈ ಥರ ಮಾರ್ಕ್ ಮಾಡಬೇಕು. ಇದು ಶೇಪ್ ಬಂದಮೇಲೆ ಈ ಶೇಪಲ್ಲಿನೇ ನೀವು ಈ ಥರ ಕಟಿಂಗ್ ಮಾಡಿ. ಇದು ಕಟಿಂಗ್ ಆದಮೇಲೆ ಇಲ್ಲಿ ನಾಚ್, ಮತ್ತು ಇದರಲ್ಲಿ ನೋಡಿ 4 ಇಂಚ್ ಡಿಫ್ರೆನ್ಸ್ ಇದೆ. ಅದಕ್ಕೆ ಇದ್ರದ್ದು ಒಳಗಡೆ 2.5 ಇಂಚ್ ತನಕ ಬಟ್ಟೆ ಒಳಗಡೆ ಇರಬೇಕು. ಯಾಕಂದರೆ 4 ಇಂಚ್ ಡಿಫ್ರೆನ್ಸ್ ಇದೆ, ಇಲ್ಲಿ ಜಾಸ್ತಿ ಬೇಕು ನಮಗೆ ಬಫ್ಗೋಸ್ಕರ. ಅದಕ್ಕೆ 2.5 3 ಇಂಚ್ ತನಕ ಒಳಗಡೆ ಇಟ್ಟಿದ್ದೀನಿ. ಇದ್ರ ಮೇಲೆ ಈ ಥರ ಮಾರ್ಕ್ ಮಾಡಿ. ಆಮೇಲೆ ಸೇಮ್ ನಾನು ಯಾವ ಥರ ಇಡ್ತಾ ಇದ್ದೀನಿ ಬ್ಯಾಕ್, ಸೇಮ್ ಹಾಗೆ ಇಡಿ ನೀವು. ಈ ಥರ ಇಟ್ಕೊಂಡು ಇವಾಗ ನಾನು ಯಾವ ಥರ ಕಟಿಂಗ್ ಮಾಡ್ತೀನಿ ನೀವು ಸೇಮ್ ಹಾಗೆ ಮಾಡಿ. ಇಲ್ಲಿ ಕಟಿಂಗ್ ಮಾಡ್ತಾ ಇಲ್ಲಿ ಈಕ್ವಲ್ ಆಗಿ ಇರಬೇಕು. ಬರೀ ಇಲ್ಲಿ ಫ್ರಂಟ್ ಲೈನ್ ಇದೆ, ಸೈಡಲ್ಲಿ ಕರೆಕ್ಟಾಗಿ ಬರಬೇಕು. ಅರ್ಮೋಲ್ ಸೇಮ್ ಯಾವ ಥರ ಅರ್ಮೋಲ್ ಕಟಿಂಗ್ ಮಾಡಿದರೆ ಸೇಮ್ ಹಾಗೆ ಕಟಿಂಗ್ ಮಾಡಿ. ಯಾವುದು ಇವಾಗ ಚೇಂಜಸ್ ಕಟಿಂಗ್ ಬರಲ್ಲ. ಸೈಡಲ್ಲಿನೂ ಸೇಮ್ ಇದೇ ಥರ. ಇದು ಆದಮೇಲೆ ಫಸ್ಟು ಕೆಳಗಡೆ ನೋಡಿ 1 ಪಾಯಿಂಟ್ ಜಾಸ್ತಿ ಇದೆ, ಅದಕ್ಕೆ ಈಕ್ವಲಾಗಿ ಕಟಿಂಗ್ ಮಾಡಬೇಕು. ಮತ್ತು ಈ ಥರ ಶೇಪ್ ಕೊಡಬೇಕು. ನೋಡಿ ಇವಾಗ ಇಲ್ಲಿ ಸೈಡ್ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ. ಇದ್ರ ಮೇಲೇ ವೀಲ್ ಮಾರ್ಕ್ ಹಾಕೋಬೇಕು. ಈ ಥರ ವೀಲ್ ಮಾರ್ಕ್ ಹಾಕಿದ್ದೀರಾ, ಫಸ್ಟ್ ಅದೇ ವೀಲ್ ಮಾರ್ಕಲ್ಲಿ ಈ ಥರ ಮಾರ್ಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಫ್ರಂಟ್ ಕಟಿಂಗ್ ಮಾಡಬೇಕು. ಒಂದು 1/2 ಇಂಚ್ಗಿಂತ 1 ಪಾಯಿಂಟ್ ಕಡಿಮೆ ಈ ಥರ ಕಟಿಂಗ್ ಮಾಡಿ. ಇಲ್ಲಿ ನಾಚ್ ಹಾಕ್ಕೊಡಿ. ಸೇಮ್ ಇಲ್ಲಿ ನಾಚ್ ಹಾಕಿದರೆ ಅಲ್ಲಿ ಒಂದು ಮಾರ್ಕ್ ಮಾಡಬೇಕು. ಇವಾಗ ಇಲ್ಲಿಂದ ಈ ಥರ ಸ್ಟ್ರೇಟ್. ಇವಾಗ ನೋಡಿ ಇದರಲ್ಲಿ 4 ಇಂಚ್ ಅಪ್ಪರ್ ಚೆಸ್ಟಲ್ಲಿ 4 ಇಂಚ್ ಡಿಫ್ರೆನ್ಸ್ ಇದೆ. ಅಪ್ಪರ್ ಚೆಸ್ಟ್ 33 ಇದೆ, ಮಿಡಿಲ್ ಚೆಸ್ಟ್ 37 ಇದೆ. ಅಂದರೆ 4 ಇಂಚ್ ಡಿಫ್ರೆನ್ಸ್ ಇದೆ. ಅದೇ 4 ಇಂಚ್ಗೆ ಇಲ್ಲಿ 4 ಇಂಚ್ ಡಿಫ್ರೆನ್ಸ್ ಇದೆ. ಅದಕ್ಕೆ ಇಲ್ಲಿಂದ 2 ಇಂಚ್ 2 ಪಾಯಿಂಟ್ ಇಡ್ತಾ ಇದ್ದೀನಿ. ಈ ಥರ 2 ಇಂಚ್ 2 ಪಾಯಿಂಟ್ ಈ ಮೆಜರ್ಮೆಂಟಲ್ಲಿ ಇಷ್ಟು ಬರುತ್ತೆ. ಆಮೇಲೆ ಇದು ಮಾರ್ಕ್ ಆದಮೇಲೆ ಈ ಮಾರ್ಕ್ ಒಳಗಡೆ ಈ ಥರ 1/2 ಇಂಚ್ ಒಳಗಡೆ ಈ ಥರ ಮಾರ್ಕ್ ಮಾಡಬೇಕು. ಈ ಮಾರ್ಕಿಂದ 1/2 ಇಂಚ್ ಒಳಗಡೆ, ಈ ಮಾರ್ಕಿಂದ ಆಚೆ ಕಡೆ ಒಂದು ಮಾರ್ಕ್ ಮಾಡಬೇಕು 1/2 ಇಂಚ್. ಆಮೇಲೆ ಈ ಥರ ಶೇಪು
ಇಲ್ಲಿಂದ ಈ ಥರ. ಇದು ಆದಮೇಲೆ ಸೇಮ್ ಶೇಪ್ ನೋಡಬೇಕು. ನೀಟಾಗಿ ಬಂದಿದ್ರೇ ಕಟ್ ಮಾಡಬೇಕು. ನೀಟಾಗಿ ಬಂದಿಲ್ಲ ಅಂದರೆ ಫಸ್ಟ್ ನೀಟಾಗಿ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಆಮೇಲೆ ಕಟಿಂಗ್ ಮಾಡಬೇಕು. ಇವಾಗ ನೋಡಿ, ಇದು ನಿಮ್ಮದು ಫ್ರಂಟ್ ಕಟಿಂಗ್ ಆಯಿತು. ಇದು ತುಂಬಾ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇದು ಆಗಿದೆ. ಫಸ್ಟ್ ಈ ಥರ ದೊಡ್ಡ ಸೈಜ್ ಇದ್ದರೆ ಸ್ವಲ್ಪ ಇದು ಉದ್ದ ಆಗಿಬಿಡುತ್ತೆ ಕಲಿ ಜಾಯಿಂಟ್ ಮಾಡುವಾಗ. ಇದು ನೋಡಬೇಕು. ಇದು ನೋಡಿ ಸ್ವಲ್ಪ ಉದ್ದ ಆಗ್ತಾಯಿದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಈ ಥರ ಕಟಿಂಗ್ ಮಾಡಿಕೊಡಿ. ಆಮೇಲೆ ಜಾಯಿಂಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಈ ಥರ ಲೂಸ್ ಕೊಟ್ಟು ಸ್ವಲ್ಪ ಇದನ್ನು ಅಟ್ಯಾಚ್ ಮಾಡಬೇಕು. ಆಮೇಲೆ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ಫಿಟ್ಟಿಂಗ್. ಫ್ರಂಟ್ ಮತ್ತು ಬ್ಯಾಕ್ ಆಗಿದೆ. ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ಸೇಮ್ ಇದು 2 ಫೋಲ್ಡ್. ಫಸ್ಟ್ ಇಲ್ಲಿ ಕೆಳಗಡೆ ಫಸ್ಟ್ ಮಾರ್ಕಿಂಗ್ ಮಾಡಬೇಕು. ನಿಮ್ಮದು ಸ್ಲೀವ್ಸ್ ಲೆಂತ್ ಎಷ್ಟು ಇದೆ ಅದು ನೋಡಬೇಕು. ಸ್ಲೀವ್ಸ್ ಲೆಂತ್ 9.5 ಇದೆ. ಅದರಲ್ಲಿ 1/2 ಇಂಚ್ ಪ್ಲಸ್ ಮಾಡಿದರೆ 10 ಬರುತ್ತೆ. ಈ ಮಾರ್ಕಿಂದ 10 ಈ ಥರ. ಮತ್ತು ನೀವು 3.5 ಡೌನ್ ಮಾಡಿದ್ರೂ ಪರವಾಗಿಲ್ಲ, 4 ಇಂಚ್ ಮಾಡಿದ್ರೂ ಪರವಾಗಿಲ್ಲ. ಇದು 4 ಇಂಚ್ ಯಾಕಂದರೆ ಇಲ್ಲಿ ಫಿಟ್ಟಿಂಗ್ ಬರುತ್ತೆ. 3 ಇಂಚಲ್ಲಿ ಸ್ವಲ್ಪ ಲೂಸ್ ಇರುತ್ತೆ. ಕಸ್ಟಮರ್ಗೆ ಇಲ್ಲಿ ಲೂಸ್ ಬೇಕಿದ್ರೆ 3.5 ಡೌನ್ ಮಾಡ್ತೀನಿ. ಸ್ವಲ್ಪ ಟೈಟ್ ಫಿಟ್ಟಿಂಗ್ ಬೇಕಿದ್ರೆ ಇಲ್ಲಿ 4 ಇಂಚ್ ಡೌನ್ ಮಾಡ್ತೀನಿ. ಅದು ನಾನು ಟೈಟ್ ಫಿಟ್ಟಿಂಗ್ ಇದೆ, ಅದಕ್ಕೆ ನಾನು 4 ಇಂಚ್ ಡೌನ್ ಮಾಡಿದ್ದೀನಿ. ಸೇಮ್ ಅರ್ಮೋಲ್ ಇತ್ತು 16.7 15.7 ಅಂದರೆ 16 ಬಂತು. ಅದು 16ಗೆ 2 ಭಾಗ ಮಾಡಿದರೆ 8 ಬರುತ್ತೆ. 8ಅಲ್ಲಿ 2 ಪಾಯಿಂಟ್ ಕಡಿಮೆ ಇಡ್ತೀನಿ ನಾನು. ಇದು 2 ಪಾಯಿಂಟ್ ಕಡಿಮೆ ಇಟ್ಟಿದ್ದೀನಿ. ಸ್ಲೀವ್ಸ್ ರೌಂಡು ನೋಡಿ ಎಷ್ಟು ಇದೆ, 10.5 ಇದೆ. ಸೇಮ್ 10.5 ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದು 2 ಮಾರ್ಕಿಗೆ ಈ ಥರ ಮಾರ್ಕ್ ಮಾಡಬೇಕು. ಆಮೇಲೆ ಇಲ್ಲಿಂದ ಈ ಥರ ರೌಂಡ್ ಶೇಪ್ ಆದಮೇಲೆ ಫಸ್ಟ್ ಇದೇ ಮಾರ್ಕಲ್ಲಿ ನೀವು ಈ ಥರ ಕಟಿಂಗ್ ಮಾಡಿ. ಇವಾಗ ಸೈಡಲ್ಲಿ ಮಾರ್ಜಿನ್ ಜಾಸ್ತಿ ಇಲ್ಲ, ಬಟ್ಟೆ ಕಡಿಮೆ ಶಾರ್ಟೇಜ್ ಆಗಿದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ. ಜಾಯಿಂಟ್ ಮಾಡಿ ಆಮೇಲೆ 2 ಇಂಚ್ ಬಿಟ್ಟು ಕಟಿಂಗ್ ಮಾಡಬೇಕು. ಈ ಥರ ಇಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ. ಜಾಯಿಂಟ್ ಆದಮೇಲೆ 2 ಇಂಚ್ ಬಿಟ್ಟು ಕಟಿಂಗ್ ಮಾಡಿ. ಈ ಮಾರ್ಕಿಂದ ಕೆಳಗಡೆ 1/2 ಇಂಚ್ ಸ್ಟಿಚಿಂಗ್ ಮಾಡ್ತೀನಿ. ಮತ್ತು ಇಲ್ಲಿ ಸೆಂಟರಲ್ಲಿ ನಾಚ್. ಇವಾಗ ನೋಡಿ ಮೆಜರ್ ಮಾಡಿ ತೋರಿಸ್ತೀನಿ. 8 ಇಂಚಲ್ಲಿ 2 ಪಾಯಿಂಟ್ ಕಡಿಮೆ ಇಟ್ಟಿದ್ದೀನಿ. ಇವಾಗ ಈ ಥರ ಮೆಜರ್ ಮಾಡಿದರೆ ಸೇಮ್ 8 ಇಂಚ್ ಬರುತ್ತೆ. 8 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿನೇ ಬಂದಿದೆ. ಈ ಸ್ಟಿಚಿಂಗ್ ಇದು ನಾಚ್ ಯಾವಾಗ ಸ್ಟಿಚಿಂಗ್ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀರಾ ಆವಾಗ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಬರೋಲ್ಲ. ಕರೆಕ್ಟಾಗಿ ಸೆಂಟರಲ್ಲಿ ಬರುತ್ತೆ. ಈ ನಾಚು ಮತ್ತು ಬ್ಯಾಕಲ್ಲಿ ನಾಚು ಕರೆಕ್ಟಾಗಿ ಬರುತ್ತೆ. ಫ್ರಂಟ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ಇದು ಈ ಥರ. ಇದರಲ್ಲಿ ನಾಚ್ ಹಾಕಬೇಕು. ಈ ನಾಚ್ ತುಂಬಾ ಇಂಪಾರ್ಟೆಂಟು. ಫ್ರಂಟಲ್ಲಿ ಬರುತ್ತೆ ಇದು ಸ್ಟಿಚಿಂಗ್ ಮಾಡುವಾಗ. ಫ್ರಂಟ್ ಬ್ಯಾಕ್ ಮತ್ತು ಸ್ಲೀವ್ಸ್ ಕಟಿಂಗ್ ಆಗಿದೆ. ಇವಾಗ ನೆಕ್ ಕಟಿಂಗ್ ಮಾಡಬೇಕು. ಇದು 2 ಫ್ರಂಟ್ ಬ್ಯಾಕ್ ರೌಂಡ್ ವಿ ಇದೆ. ನಿಮಗೆ ಯಾವ ನೆಕ್ ಬೇಕೋ ಆ ನೆಕ್ ಡ್ರಾ ಮಾಡಿಕೊಂಡು ನೀವು ಕಟಿಂಗ್ ಮಾಡಿ. ಇವಾಗ ನಿಮಗೆ ರೌಂಡ್ ನೆಕ್ ಲೀಫ್ ನೆಕ್ ಬೇಕಿದ್ರೆ ಶೋಲ್ಡರ್ 5.5 ಇಟ್ಕೊಡಿ. ಇದು ವಿ ನೆಕ್ ಇದೆ, ಅದಕ್ಕೆ 6 ಇಂಚ್ ಇಟ್ಟಿದ್ದೀನಿ. ಆಮೇಲೆ ಬ್ಯಾಕಲ್ಲಿ ಈ ಥರ ಸ್ಟ್ರೇಟ್ ಪಟ್ಟಿ ಬರುತ್ತೆ. ಫ್ರಂಟ್ ಡೀಪ್ ಇದೆ 8. ಇಲ್ಲಿಂದ 8 ಇಂಚಿಂದ 2 ಪಾಯಿಂಟ್ ಜಾಸ್ತಿ ಈ ಥರ ಶೇಪ್ ಕೊಟ್ಟು ಮಾರ್ಕಿಂಗ್ ಮಾಡಿದ್ದೀನಿ. ಕಟಿಂಗ್ ಮಾಡಿದ್ದೀನಿ. ಮತ್ತು ಬ್ಯಾಕ್ ನೆಕ್ 10.5 ಇದೆ, 2 ಪಾಯಿಂಟ್ ಜಾಸ್ತಿ
ಈ ಥರ ಮಾರ್ಕ್ ಮಾಡಿಬಿಟ್ಟು ಈ ಥರ ಮಾರ್ಕ್ ಮಾಡಿದ್ದೀನಿ. ಇದು ಬ್ಯಾಕಲ್ಲಿ ಈ ಥರ 1/2 ಇಂಚ್ದು ಪಟ್ಟಿ ಬರುತ್ತೆ, ಅದಕ್ಕೆ ಶೋಲ್ಡರ್ 6 ಇಂಚ್ ಇಟ್ಟಿದ್ದೀನಿ. ನಿಮಗೆ ಪಟ್ಟಿ ಬೇಡ ಅಂದರೆ ನೀವು 11 ಇಂಚ್ ಇಟ್ಕೊಡಿ, 5.5 ಇಟ್ಕೊಡಿ, ಕರೆಕ್ಟಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಇವಾಗ ಬ್ಲೌಸ್ ಕಟಿಂಗ್ ಆಗಿದೆ, ಮೇನ್ ಪೀಸ್ ಕಟಿಂಗ್ ಮಾಡಬೇಕು.